ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಸಾಧನ ಶಿಖರ. ಇಂದಿನ ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಕೀರ್ತನಾ ವಿ. ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಜುಲೈ 1ನೇ ತಾರೀಕು ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಈ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ನಿಮಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು 51 ವರ್ಷದಿಂದ ಇವರು ಅವರ ಒಂದು ವೈದ್ಯಕೀಯ ವೃತ್ತಿಯನ್ನ ನಡೆಸ್ಕೊಂಡು ಬಂದಿದ್ದಾರೆ. 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂಥ ಡಾಕ್ಟರ್ ಲಕ್ಷ್ಮೀದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನಿಮಗೂ ಕೂಡ ಸ್ವಾಗತ. ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸ್ಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತಾ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ? ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ನಲ್ಲಿ ಇದ್ದಾಗಲಿಂದನೂ ಕೂಡ ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ ನಾನೂ ವೈದ್ಯಲಾಗಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ 1 ಮಾರ್ಕ್ಸ್ನಿಂದ ನನಗೆ ಸಿಗಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBSಗೆ ಸೆಲೆಕ್ಷನ್ ಆಯಿತು. ಅವಾಗ 2nd ರ್ಯಾಂಕ್ ಇದ್ದೆ ನಾನು. ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದರೆ ನನಗೆ ತುಂಬ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಲಾಗಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನು ಆರಿಸ್ಕೊಂಡೆ. ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಿಮ್ಗೆ ಫ್ಯಾಮಿಲಿಲಿ ಯಾರಾದ್ರೂ ಈ ತರ ನಾನು ಇವ್ರನ್ನ ನೋಡಿ ಹೀಗಾಗಿದ್ದು ಆ ತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ? ಇಲ್ಲ, ನಮ್ಮ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು. ಅವರು ನೋಡಿದಾಗೆಲ್ಲ ನಮ್ಮ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದಬೇಕು ಚೆನ್ನಾಗಿ ಅಂತ. ತುಂಬಾ ನಮಗೆ ನಮ್ಮ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ಮ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆ ಥರ ಹೇಳ್ತಾ ಇದ್ರು. ಓಕೆ, ಈಗ ನೀವು 51 ವರ್ಷದಿಂದಾನು ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತವಾಗ್ಲೂ ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದ್ದೀನಿ, ಕಾರ್ಯಕ್ರಮಗಳನ್ನು. ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ಥರ ವೈದ್ಯರು ಇರಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ಮ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತಹ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದರೆ ಕಾಲಕ್ರಮೇಣ ಈಗ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸು. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ. ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸು. ನಾವು ಬಹಳ ಸಂತೋಷವಾಗಿದ್ವಿ, ನಮ್ಮ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ. ಅವರು ತುಂಬಾ ಸಂತೋಷವಾಗಿದ್ರು ನಮ್ಮ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲಕ್ಕೆ ಕಂಡಿದ್ದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು, ಖಂಡಿತವಾಗ್ಲೂ. ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ, ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮಗೆ ಕೆಲವ್ರಿಗೆ ಇರತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು
ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ? ಈ ಒಂದು ಬಹಳ ಉತ್ತಮವಾದ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ. ಡಾಕ್ಟರ್ ಆದವ್ರಿಗೆ ಕೆಲವು ಸತಿ ಊಟ ಮಾಡ್ತಾ ಇರೋವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು. ಆ ಥರದ್ದು ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆ ಮನೋಭಾವದಿಂದನೇ ಕೆಲಸ ಮಾಡಬೇಕಾಗತ್ತೆ. ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು. ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವ್ರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ? ಹೌದೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯರು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ? ಅವ್ರ ಹತ್ರ ಹೋದ ತಕ್ಷಣ ನಮ್ಮ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ. ನಾವು ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆ ಥರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು. ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯೂ ಇರಬೇಕು. ನಮಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು. ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ? ಅಂದ್ರೆ ಶುರು ಮಾಡಿದಾಗ ಓಕೆ ನಾನೀಗ ವೈದ್ಯ ಆಗ್ತಾ ಇದ್ದೀನಿ ಅನ್ನೋದ್ರಿಂದ ಶುರು ಮಾಡಿದೀರಾ, ಬಟ್ ಯಾವುದೋ ಒಂದಿನ ನಾನು ಮುಂದೆ ನೋಡಿದಾಗ 50 ವರ್ಷ ಆದ್ರೂ ನಾನು ಇನ್ನೂ ಈ ವೃತ್ತಿಯಲ್ಲೇ ಮುಂದುವರಿತೀನಿ ಅನ್ನೋ ಕನಸು ಇತ್ತಾ ನಿಮ್ಗೆ ಆಗ್ಲಿಂದ? ಖಂಡಿತವಾಗ್ಲೂ ಇತ್ತು. ಯಾಕೆಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ, ಆಸೆ ಎರಡೂ ಇದೆ. ನಾನು ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೇ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ, ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ ನಮಗೆ. ಇದರಲ್ಲಿ ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ. ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನೋಂಥ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿ? ಖಂಡಿತವಾಗ್ಲು ಈ ತರದ್ದು ಅನೇಕ ಸಂಗತಿಗಳು, ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಂದು ಬಸ್ರಿ ಒಬ್ಳು ಬಂದ್ಲು, ಅವಳಿಗೆ 5 ತಿಂಗಳಾಗಿತ್ತು. 5 ತಿಂಗಳಲ್ಲಿ ಆಕೆಗೆ ಟೈಫಾಯ್ಡ್ ಜ್ವರ ಬಂತು. ಆ ಟೈಫಾಯ್ಡ್ ಜ್ವರ ಬಂದಾಗ ಅವಳು ತುಂಬಾ ದಿನ ಆದ್ರೂ ಏನೇನೇ ಔಷಧಿ ಕೊಟ್ಟರು ಅವಳಿಗೆ ವಾಸಿ ಆಗ್ಲಿಲ್ಲ. ಬಹಳಷ್ಟು ಔಷಧಿಗಳು, ದೊಡ್ಡ ದೊಡ್ಡ ಕನ್ಸಲ್ಟೆಂಟ್ಗಳೆಲ್ಲ ನೋಡಿದ್ರು, ಅವಳಿಗೆ ಬೇಕಾದ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದ್ವಿ. ಸುಮಾರು ಒಂದು 15 ದಿನದವರೆಗೂ ಅವಳು ಆಸ್ಪತ್ರೆಯಲ್ಲಿದ್ಲು. ಆದರೂ ಕೂಡ ಅವಳಿಗೆ ಜ್ವರನೇ ಇಳಿಲಿಲ್ಲ. ಈ ಸಮಯದಲ್ಲಿ ನಾನು ವೈದ್ಯಳು, ಓದಿದವಳು, ವಿದ್ಯಾವಂತಳು, ಆದರೂ ಕೂಡ ನನಗೆ ಹೊಳೆದಿದ್ದು ಒಂದೇ ಒಂದು, ಅಪ್ಪ ಇನ್ನು ದೇವ್ರ ಮರೆ ಮಾತ್ರ ಹೋಗಬೇಕು, ನಾನು ಬೇರೆ ಇನ್ನೇನು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ವಿಚಿತ್ರನೋ ವಿಚಿತ್ರನೋ ಏನೋ ಗೊತ್ತಿಲ್ಲ, ಇದು ಹೇಗಾಯ್ತೋ ನನಗೆ ಗೊತ್ತಿಲ್ಲ, ಖಂಡಿತವಾಗ್ಲು ಎಲ್ಲ ಔಷಧಿನೂ ನಿಲ್ಲಿಸ್ಬಿಡಿ ಅಂತ ಹೇಳಿದೆ ಅವ್ರಿಗೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗ್ದೋಗಿತ್ತು, ಚಿಕಿತ್ಸೆನೂ ಮುಗ್ದೋಗಿತ್ತು, ಇನ್ನು ಉಳಿದಿದ್ದು ದೇವ್ರೊಬ್ಬನೇನೆ ಅಂತ. ಅವತ್ತಿಂದನೇ ಜ್ವರ ಹೊಟ್ಟೋಯ್ತು. ಇದು ಒಂಥರ ವಿಪರ್ಯಾಸ. ನನಗೆ ಇನ್ನೂ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ದೇವರೇ ಕರುಣಿಸಿದ್ನೋ ಅದೇನೋ ಗೊತ್ತಿಲ್ಲ. ಅವತ್ತಿನ ದಿನದಿಂದ ಆಕೆಗೆ ಸಂಪೂರ್ಣವಾಗಿ ಗುಣಮುಖಳಾದ್ಲು. ಅವಳಿಗೆ ನಂತರ ಡೆಲಿವರಿನೂ ಮಾಡಿದೆ, ಒಳ್ಳೆ ಮಗುನೂ ಹುಟ್ಟಿತು, ಗಂಡು ಮಗು, ಏನೂ ತೊಂದರೆ ಇಲ್ಲದೆ ಎಲ್ಲ ವಿಪರ್ಯಾಸ ಎಲ್ಲ ಏನೂ ಆಗದೇನೆ ಸರಿ ಹೋಯ್ತು. ಇದು ಒಂದು ರೀತಿ ಮರೆಯಲಾಗದಂತ ಒಂದು ನನಗೆ. ಇದಕ್ಕಾಗಿದ್ದು ಸುಮಾರು 40 ವರ್ಷಗಳ ಹಿಂದೆ. ಆದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ಹೇಗ್ ನಿಂತಿದೆ ಅಂದ್ರೆ ನಿನ್ನೆ ಮೊನ್ನೆ ಆದಂಗ ಅನ್ನಿಸ್ತಾ ಇದೆ. ನಮಗೂ ಗೊತ್ತಿಲ್ಲದಲೇ ಇರತಕ್ಕಂತ ಇನ್ನೊಂದು ಮೇಲಿರೋ ದೇವರ ಕೃಪೆ ಇದೆ. ಅದರಿಂದ ನಾವು ಕೂಡ ದೇವರ ಮೊರೆ ಹೋಗ್ಲೇಬೇಕು ವೈದ್ಯರಾದ್ರೂ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಅಂದ್ರೆ ನಾವು ದೇವರ ಮೊರೆ ಹೊಕ್ಕು ಕೂಡ ವೈದ್ಯರು ನಮ್ಮನ್ನ ಬದುಕಿಸ್ತಾರೆ ಅನ್ನೋ ಒಂದು ನಂಬಿಕೆ ಆ ಪೇಷಂಟ್ಸಿಗೆ ಇರತ್ತೆ, ಯಾವತ್ತಿಗೂ ಇರುತ್ತೆ. ನಾವು ವೈದ್ಯರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ನಾವು ಸಂಪೂರ್ಣವಾಗಿ ಅವರನ್ನ ನಂಬಿದ್ರೆ ಮಾತ್ರನೇ ನಮಗೆ ಸಿಗೋದು. ಖಂಡಿತ.
ಯಾಕೆಂದ್ರೆ ವೈದ್ಯ ನಾರಾಯಣ ಹೇಳ್ತಾರೆ, ಬ್ರಹ್ಮ ಸೃಷ್ಟಿಕರ್ತ, ಈಶ್ವರ ಲಯಕರ್ತ. ನಾರಾಯಣ ಇದನ್ನಲ್ಲ, ಅವನು ಕೃಪಾ ಕಟಾಕ್ಷ ಇದ್ದು ಎಲ್ಲರನ್ನೂ ಕಾಪಾಡೋನು. ಹೌದು, ಅದರಿಂದ ವೈದ್ಯರನ್ನ ನಾರಾಯಣರು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದು ನಿಜವಾದದ್ದು. ಎಷ್ಟು ಸರ್ತಿ ನಮಗಿದು ಅನುಭವ ಆಗಿದೆ ಅಂದ್ರೆ, ಬಂದು ಪಾಪ ಪೇಷಂಟ್ ಸರೆಂಡರ್ ಆಗ್ಬಿಡ್ತಾರೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ನಮ್ಗೆ ಉಳಿಸಿದೀರ, ನಮ್ಮ ಜೀವ ಉಳಿಸಿದವರು ನೀವು ಅಂತಾರೆ. ಇದಕ್ಕಿಂತ ಹೆಚ್ಚು ಸಂತೋಷ, ತೃಪ್ತಿ ಬೇರೆ ಯಾವುದು ಸಿಗಲ್ಲ, ಯಾವ ದುಡ್ಡು ಕೊಟ್ಟರು ಸಿಗೋದಿಲ್ಲ. ನಿಜ, ಖಂಡಿತ. ಇನ್ನೊಂದು ವಿಚಾರ, ಒಬ್ಬಳಿಗೆ 4 ಹೆಣ್ಮಕ್ಳಿದ್ವು, 5ನೇದು ಗಂಡು ಮಗು ಆಗಬೇಕು ಅಂತ ಬಂದರು, ನನ್ನ ಹತ್ರ ಬಂದರು. ನಾನು ಹೇಳಿದೆ, ನಾನು ಹೇಳಕ್ಕೆ ಬರಲ್ಲ ಗಂಡು ಹೆಣ್ಣು ಅಂತ. ಹೇಗೆ ಹೇಳಲಿ, ನಾನು ಹೇಳಲೂಬಾರ್ದು, ಆದ್ದರಿಂದ ನಾನು ಹೇಳಕ್ಕೆ ಬರಲ್ಲಮ್ಮ, ನೀನು ದಯವಿಟ್ಟು ಆ ವಿಷಯ ಕೇಳಬೇಡ ಅಂತ. ಇಲ್ಲ ನೀವೇ ನಂಗೆ ಡೆಲಿವರಿ ಮಾಡಬೇಕು, ನೀವು ಮಾಡಿದ್ರೇ ಗಂಡು ಮಗು ಆಗುತ್ತೆ ಅಂತ ನಂಗೆ ಗೊತ್ತು, ನೀವು ಮಾಡಿ ಅಂತ ಹೇಳಿದ್ಲು. ಅವರ ಯಜಮಾನರು ಬಂದು, ಏನಾದರೂ ಈ ಸತಿ ಹೆಣ್ಣಾದರೆ ನಿಮಗೆ ಕೊಟ್ಬಿಟ್ಟು ಹೋಗ್ತೀನಿ ಅಂದರು. ಆಗ ನಾನು ಏನು ಮಾಡಲಿ, ಇಂಥ ಸ್ಥಿತಿಗೆ ತಂದುಬಿಟ್ರಲ್ಲ, ಇದೊಂಥರ ಕಷ್ಟದ ಪರಿಸ್ಥಿತಿ. ಇದು ಡೆಲಿವರಿ ಹೇಗೆ ಮಾಡಿ, ಅಕಸ್ಮಾತ್ ಹೆಣ್ಣಾಗ್ಬಿಟ್ರೆ ಏನು ಗತಿ? ನನಗೆ ಭಯ ಆಗೋಯ್ತು, ಅವಳಿಗಿಂತ ಜಾಸ್ತಿ ನನಗೆ ಭಯ ಆಗೋಕ್ಕೆ ಶುರುವಾಯಿತು. ಹೆಣ್ಮಗು ಆಗ್ಬಿಟ್ರೆ ಏನು ಮಾಡೋದು, ಕನ್ವಿನ್ಸ್ ಮಾಡೋದು ಹೇಗೆ ಅಂತ. ಅವಳಿಗೆ ಡೆಲಿವರಿ ಟೈಮ್ ಬಂತು. ಆ ಟೈಮ್ನಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ರೆಡಿಯಾಗಿದ್ವಿ. ಡೆಲಿವರಿ ಆಗೋವಾಗ ನಾನು ಹೇಳಿದೆ, ಮಗು ಸೆಕ್ಸ್ ನೋಡಬಾರ್ದು, ನನಗೂ ನೋಡೋಕ್ಕೆ ಭಯ ಆಗ್ತಾ ಇದೆ, ಬಂದ ತಕ್ಷಣ ಬಟ್ಟೆ ಸುತ್ತಬಿಡಿ, ಯಾರೂ ನೋಡಬೇಡಿ ಮಗು ಸೆಕ್ಸ್ನ, ಆ ತಾಯಿಗೂ ಹೇಳಬೇಡಿ ಅಂತ ಹೇಳಿದೆ. ಆಮೇಲೆ ಡೆಲಿವರಿ ಆಯಿತು, ಮಗು ಬಟ್ಟೆ ಸುತ್ತಿದ್ರು, ಮಗು ಸೆಕ್ಸ್ ನೋಡಲಿಲ್ಲ. ಮಗು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಅವಳು ಬೇರೆ ಕೇಳ್ತಾನೆ ಇದ್ಲು, ಎಂಥ ಮಗು, ಅಷ್ಟು ಟೆನ್ಷನ್ ಅವಳಿಗೆ. ಆಮೇಲೆ ಎಲ್ಲ ಆದಮೇಲೆ, ನಾ ಹೇಳ್ತೀನಿ, ಇವಾಗ ಸದ್ಯಕ್ಕೆ ನಾನೇ ನೋಡಿಲ್ಲ ಇನ್ನೂ ಅಂತ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿ, ಆಮೇಲೆ ಅದು ತೆಗೆದು ನೋಡಿದಾಗ ಅದು ಗಂಡು ಮಗು ಆಗಿತ್ತು. ಅವತ್ತು ನನಗೆ ತುಂಬ ಆಶ್ಚರ್ಯ, ತುಂಬ ಸಂತೋಷ ಆಗೋಯ್ತು ಅವ್ರಿಗೆ. ಅಯ್ಯೋ, ನೀವೇ ನಮಗೆ ದೇವರು ಅಂತ ಅವ್ರು ನನ್ನ ಬೇರೆ. ಆಮೇಲೆ ಸದ್ಯ ದೇವರದಿಂದ ಅವಳಿಗೆ ಒಂದು ಗಂಡು ಮಗು ಆಯಿತು. ಅದು ನಂಗೆ ಮರೆಯೋಕ್ಕಾಗಲ್ಲ. ಇದು ಆಗಿದ್ದು 86ನೇ ಇಸ್ವಿನಲ್ಲಿ. ಇನ್ನೂ ಜ್ಞಾಪಕ ಇದೆ ನನಗೆ. ಆ ಹುಡುಗ ದೊಡ್ಡವನಾಗಿ ಇವಾಗ ಒಳ್ಳೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಇನ್ನೊಂದು ವಿಷಯ, ಒಬ್ಬಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದರೆ ಎಲ್ಲ ಮಕ್ಕಳು ನ್ಯೂನತೆ, ಅಂಗವಿಕಲತೆ ಇರೋ ಮಕ್ಕಳೇ ಹುಟ್ಟಿದ್ವು, 6 ಮಕ್ಕಳು. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು, ಯಾರೋ ನೀವು ಪ್ರೆಗ್ನೆಂಟ್ ಆಗಿದ್ದೀನಿ, ನನಗೆ ಈ ಮಗು ಬೇಡ, ತೆಗೆದುಬಿಡಿ ಅಂದ್ಲು. ನಾನು ಹೇಳಿದೆ, ಬೇಡಮ್ಮ, ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದು ಹೆಂಗೆ ನಿನ್ಗೆ ಈ ಮಗುನ ತೆಗಿಯೋದು? ನನ್ನ ಕೈ ಬರಲ್ಲ ಅದು ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನಗೇನೋ ನನ್ನ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗತ್ತೆ ಅಂತ, ಬಿಡು ಅಂತ ಹೇಳಿದೆ. ಅವಳು, ಆಯಿತು ಡಾಕ್ಟ್ರೆ, ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ತಿಂಗಳು ಚೆಕಪ್ಪಿಗೆ ಬರ್ತಾ ಇದ್ಲು. ನಾ ಹೇಳಿದೆ, ಇದು ದೇವ್ರ ಮಗುನೇ, ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದರೂ ಆಗಲಿ ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಮನಿರು, ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು. ಅದು ಒಂದು ಗಂಡು ಮಗು ಆಯಿತು. ಆ ಮಗು ನಿಜವಾಗ್ಲೂ ಯಾವ ನ್ಯೂನತೆನೂ ಇರಲಿಲ್ಲ. ಇದು ತುಂಬ ಆಶ್ಚರ್ಯವಾದಂಥ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟ್ರು ಯಾರೋ ನನಗೆ ಹೇಳಿ ಕಳಿಸಿದ್ರು, ನಮ್ಗೆ ಗುರ್ತಿರೋರು, ನೀನು ಲಕ್ಷ್ಮೀ ಡಾಕ್ಟರ್ ಹತ್ರ ಹೋಗು, ನಿಂಗೆ ತುಂಬ ಒಳ್ಳೆಯದಾಗುತ್ತೆ. ಅವ್ರ ಮನಸ್ಸು ತುಂಬ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನು ಹಾರೈಸ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಒಂದು ಒಳ್ಳೆ ಕೆಲಸ ನಾನು ಮಾಡಿದಂಗೆ ಅನ್ನಿಸ್ತು ನನಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು ಒಂದು ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದು ಒಳ್ಳೆ ಮಗುನ ಡೆಲಿವರಿ ಮಾಡಿದೆ. ಅವತ್ತು ನನಗೆ ತುಂಬ ಸಂತೋಷ, ತೃಪ್ತಿ ಆಯಿತು. ಅಯ್ಯೋ ದೇವ್ರೆ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗೆ ಅನ್ನಿಸ್ತು. ನಿಜ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ, ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರಾ. ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ? ಖಂಡಿತವಾಗ್ಲೂ ಸಂತೋಷ ಆಗುತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ನ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ನ ಮಗು, ನೀನು ಕರೀತಾ ಇದೆ ಅಂತ. ಅವಳಿಗೂ ತುಂಬ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವ, ಅದು ತುಂಬ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದರೂ ನಮ್ಗೆ ಅವ್ರನ್ನ ನೋಡಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೇರಿಕಾಗೆ ಹೋಗಿರ್ತಾರೆ, ಇಂಗ್ಲೆಂಡ್ಗೆ ಹೋಗಿರ್ತಾರೆ, ಬಂದಾಗ ಕರ್ಕೊಂಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯಿತು, ನೀವು ಬಂದ್ರಲ್ಲ, ನಾನು ನೋಡಿದ್ರಲ್ಲ, ನಂಗೆ ಅದೇ ಒಂದು ಸಂತೋಷಪ್ಪ, ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬ ಸಂತೋಷ ತಂದಿದೆ ನನಗೆ ಈ ವಿಷಯ. ಹಾಗೆ ಮತ್ತೊಂದು ಸತಿ ಏನಾಯಿತು, ಒಬ್ಬಳು ಅಜ್ಜಿ ಬಂದ್ಲು. ಅಜ್ಜಿ ಅಂದರೆ ಒಂದು 76 ವರ್ಷದ ವಯಸ್ಸಿನ ಹೆಂಗಸು. ಆಕೆ ಬಂದಾಗ ಅವರಿಗೆ ಪಲ್ಸು BP ಏನೇನೂ ಇರಲಿಲ್ಲ. ಬಂದ ತಕ್ಷಣ ಎಮರ್ಜೆನ್ಸಿಗೆ ತಂದ್ವಿ. ಅವಳಿಗೆ CPR ಮಾಡಿ ಎಲ್ಲ ಮಾಡಿ, ಕೊನೆಗೆ ಇಂಟ್ಯೂಬೇಟ್ ಮಾಡಿ ಎಲ್ಲ ಮಾಡಿ, ಇಂಜೆಕ್ಷನ್ ಕೊಟ್ಟೆಲ್ಲ ಮಾಡಿದ್ರೆ ಅದು ಆಗ್ತಿದ್ದಂಗೆನೇ ಎದ್ದು ಕೂತ್ಕೊಂಡ್ಳು ಅವಳು.
ತುಂಬ ವಿಚಿತ್ರ ಅನ್ನಿಸ್ತು ನಂಗೆ. ಎಷ್ಟೋ ಒಂಥರ ಸಂತೋಷ, ಹೇಳಕ್ಕೊಳಕ್ಕಾಗ್ದಲೇ ಇರೋ ಸಂತೋಷ. ಡೆಡ್ ಅಂತ ಡಿಕ್ಲೇರ್ ಮಾಡೋ ಥರ ಇದ್ಲು ಅವಳು. ಅಂಥವಳು ಇದೆಲ್ಲ ಮಾಡಿದ ತಕ್ಷಣ CPR ಕೊಟ್ಟೆಲ್ಲ ಮಾಡಿ ಒಂದು 5-10 ನಿಮಿಷದಲ್ಲಿ ಎದ್ಬಿಟ್ಲು. ಆಮೇಲೆ ಎಲ್ಲ ತೆಗೆದು ಸರಿ ಮಾಡಿ ಅವಳು ಹುಷಾರಾದ್ಲು. ನಮಗೆ ಇದು ಒಂದು ರೀತಿ ಒಂಥರ ಮಿರಾಕಲ್, ಇದು ಆಶ್ಚರ್ಯಕರವಾದಂಥ ಸಂಗತಿ. ಇದು ಅದನ್ನ ನನಗೆ ಮರೆಯೋಕ್ಕೆ ಆಗೋದಿಲ್ಲ. ಅಯ್ಯೋ ಅದು ಹೆಂಗೆ ಎದ್ಲು, ಅವಳಿಗೆ ಯಾರು ಜೀವ ಕೊಟ್ಟರು, ಏನಾಯ್ತು, ಹೇಗೆ ಬಂದ್ಲು, ಇದೆಲ್ಲ ವಿಚಿತ್ರ ಅನ್ಸಕ್ ಶುರುವಾಗ್ಬಿಟ್ಟಿತ್ತು. ತುಂಬಾ ಸಂತೋಷ ಆಯ್ತು. ಹುಷಾರಾಗಿ ಆ ಮನೆಗೆ ಹೋದ್ಲು ಆ ಅಜ್ಜಿ. ಇದು ಬಹಳ ಸಂತೋಷದ ವಿಷಯ. ಓಕೆ, ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸು. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ. ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ? ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ? ಇದು ತುಂಬಾ ದುಃಖವಾದಂತ ವಿಷಯ. ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ. ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು 1-2 ಇರ್ಬೋದು. ಅದೇನು ಅಂದರೆ ಅಚಾತುರ್ಯ ಹೇಗಾಯಿತು ಅಂದರೆ ಅವ್ಳು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಸೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, 1 ವಾರನೂ ಆಗಿರಲಿಲ್ಲ ಇನ್ನೂ, ತೆಗೆದುಬಿಡಬೇಕು ಅಂತ ಮಾಡ್ಕೊಂಡಿದ್ವಿ. ಆದರೆ 2 ದಿನ ಮುಂಚೆನೇ ಹೊಟ್ಟೆಲಿ ಹೊಟ್ಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರಲಿಲ್ಲ ಪಾಪ. ಅದು ತುಂಬ ದುಃಖ ಆಯಿತು. ಯಾಕೆಂದರೆ ಅವಳಿಗೂ ದುಃಖ, ನನಗೆ ಹೇಳೋಕ್ಕೂ ಕೂಡ ದುಃಖ ಆಯಿತು, ಅವಳಿಗೂ ದುಃಖ ಆಯಿತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳಿದೆ, ನೋಡಮ್ಮ ನಿನ್ಗೆ ಇನ್ನೊಂದು ಸತಿ ನೀನು ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡಲೇಬೇಕು, ನಾನು ನಿಶ್ಚಯಿಸಿದ್ದೀನಿ ನಾನು ಮಾಡಿಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಅಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದಳು. ಪುನಃ ಬಂದಳು. ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ನು ಮಾಡಿಸಿ ಬಹಳ ಕೇರ್ಫುಲ್ಲಾಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣವೇ ಅವಳಿಗೆ ಸಿಸೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ಬರು ಚೆನ್ನಾಗಿದ್ದಾರೆ. ತುಂಬ ಸಂತೋಷ ಆಯಿತು. ಆ ಥರದ್ದು ಸ್ಥಿತಿಗತಿಗಳು ತುಂಬ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ. ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳು ನನಗೆ ನೆನಪಿಗೆ ಬರೋವಂಥದ್ದು ಭಾಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ 1-2 ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದರೆ ನಂಗೆ ತುಂಬ ಭಯ ಜಾಸ್ತಿ. ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ದರಿಂದ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೇ ಅವ್ರು ಚೆನ್ನಾಗಿರಕ್ಕೆ ಸಾಧ್ಯ. ನಿಜ. ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ಲಾಗಿ ಅವ್ರನ್ನ ನೋಡ್ಕೋಬೇಕು. ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ ಕೈ ಬಿಡಬಾರ್ದು. ಕರೆಕ್ಟ್, ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ ನಾವು. ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರತ್ತೆ. ನೀವು ಶುರು ಮಾಡ್ದಾಗಿಂದ ಇರಬಹುದು, ಈಗ ನೀವೇನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಈಗಲೂ ಇರಬಹುದು. ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾವ್ ಅವರು ಕೂಡ ಡಾಕ್ಟ್ರೇನೇನೆ, ಗೌರ್ನಮೆಂಟ್ ಇದರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ. ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದು ಮಾಡಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧ ರಾತ್ರಿಗೆ ಎದ್ದೋದ್ರು, ಹೋಗು ಪೇಷಂಟ್ನ ನೋಡು, ಅವ್ರಿಗೆ ಒಳ್ಳೇದು ಮಾಡಬೇಕು, ನಮಗಿದೊಂದು ಅಪರೂಪವಾದಂಥ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಯಾವ ಗಳಿಗೆ ಆಗಲಿ ಯಾವ ಕ್ಷಣಕ್ಕಾಗಲಿ ಪೇಷಂಟ್ ಬಂದರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ದರಿಂದ ನನಗೆ ತುಂಬ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡೋಕ್ಕೆ ಅನುಕೂಲವಾಯಿತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೆ. ನಾನು ಓದುವಾಗ ತುಂಬ ಒಂದು ದಿನನಾದರೂ ನಮ್ಮ ತಾಯಿ ನನ್ನನ್ನು ಕೆಲಸಕ್ಕೆ ಕರೀತಿರ್ಲಿಲ್ಲ. ಇಲ್ಲ ಓದಬೇಕು, ಹೋಗಮ್ಮ ನೀನು ಓದ್ಕೋ ಹೋಗು, ಹೋಗಮ್ಮ ನೀನು ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೆ. ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ದಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದಿಸೋಕ್ಕೆ ತುಂಬ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಫ್ಯಾಮಿಲಿ ಸಪೋರ್ಟ್ ಒಂದು ಕಡೆ ಆದರೆ, ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರಬೇಕು ಅಂತ ಹೇಳ್ತೀರಾ? ನಾನು ಇದಕ್ಕೇನು ಹೇಳ್ತೀನಪ್ಪ ಅಂತಂದರೆ, ವೈದ್ಯರು ರೋಗಿಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ.
ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಸರಿಯಾದ ಔಷಧಿ ಕೊಡೋಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ. ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಭಾಳಷ್ಟು ಟೆನ್ಷನ್ ಇರುತ್ತೆ. ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ. ಹೌದು. ಆ ರೋಗಿಗಳು ಅಂಥ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂಥೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದರೆ ಅವರು ನಮ್ಮನ್ನು ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಅವರ ಜೊತೆ ನಾವು ತುಂಬ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನಪಡಿಸಿ ಅವ್ರ ಕಾಯಿಲೆಯನ್ನು ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು. ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು. ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ? ಇದು ಬಹಳ ಸಂತೋಷವಾದಂಥ ವಿಚಾರ. ಯಾಕೆಂದರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರೋ ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ. ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡಿ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ, ಸಂತೃಪ್ತಿ ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚು ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಲೂ ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬ ಇದೆ. ಯಾಕೆಂದರೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಎಲ್ಲ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ. ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ಮ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ತುಂಬ ಸಂತೃಪ್ತಿ ಾಗಿದ್ದೀನಿ ನಾನು. ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನೂ ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅದೇನಾಗುತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10 ರಿಂದ 5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವ್ರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ. ಹೌದು. ಡಾಕ್ಟ್ರಿಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ. 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧ ರಾತ್ರಿಗೂ ಎದ್ದೋಗಿ ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ. ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆಯಾಗಿದ್ದಾಗ ಅವ್ರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ. ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋಕ್ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ. ಕೋಪ ತಾಪಗಳು, ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ನೇ ಮದುವೆ ಮಾಡ್ಕೋಬೇಕು, ಒಳ್ಳೇದು ಅಂತ ನನ್ನ ಉದ್ದೇಶ. ಖಂಡಿತವಾಗ್ಲೂ ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞೆ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ. ಖಂಡಿತ. ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ? ಮಧ್ಯದಲ್ಲಿ ನಾನು ಒಂದೊಂದು ಅರ್ಧ ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನ್ರಿಗೂ ವಯಸ್ಸಾಗಿದೆ, ಅವ್ರನ್ನೂ ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ಥರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ. ಆದರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಸಂಸಾರದಲ್ಲಿ ನಮ್ಮ ಸಂಸಾರಕ್ಕೆ ಆಗಲಿ, ನಮ್ಮ ಪತಿದೇವ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ. ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಇದನ್ನು ಮ್ಯಾನೇಜ್ ಮಾಡ್ತೀನಿ.
ಓಕೆ, ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂಥ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರೋವಂಥವ್ರಿಗಾಗ್ಲಿ, ಅಥವಾ ಈಗಾಗಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡಲ್ಲೇ ಇರಬೇಕು ಅನ್ನೋಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಡಾಕ್ಟರ್ ಆಗಿ ನಾನು ತುಂಬಾ ಸಂಪಾದನೆ ಮಾಡಬೇಕು ಅಂತ ಕೆಲವ್ರಿಗೆ ವ್ಯಾಮೋಹ ಇರುತ್ತೆ. ಇನ್ ಕೆಲವರಿಗೆ ನನ್ನನ್ನೇ ಎಲ್ಲರೂ ಗೌರವಿಸಬೇಕು, ನಾನು ಒಳ್ಳೆ ಪದವಿಗೆ ಹೋಗ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಆಕಾಂಕ್ಷೆ ಇರುತ್ತೆ. ಈ ತರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದರೆ ಒಳ್ಳೆಯ ವೈದ್ಯರು ಅಂದ್ರೆ ತುಂಬಾ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂಥ ವೈದ್ಯರುಗಳಾಗಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂಥ ಮಕ್ಕಳಿಗೆ, ಯುವಕರಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂದರೆ, ತುಂಬ ಸಂಯಮ ಇರಲಿ, ನಿಮ್ಮಲ್ಲಿ ತಾಳ್ಮೆ ಇರಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದರೆ ನಾವು ಒಂದು ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ವಿಚಾರ. ತಾಳ್ಮೆಯನ್ನು ಇಟ್ಕೊಳ್ಳೇಬೇಕು. ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರೂ ಇಟ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂಥ ವೈದ್ಯರಾಗ್ತೀರಾ. ಆದ್ದರಿಂದ ಒಳ್ಳೆಯ ವೈದ್ಯರಾದರೆ ಖಂಡಿತವಾಗ್ಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನೂ ಆಗುತ್ತೆ. ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ, ಸಹನೆಯಿಂದ, ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗೋಕ್ಕೆ ಖಂಡಿತವಾಗಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದರೆ ನನ್ನ ಅನುಭವದಲ್ಲಿ ಈ 51 ವರ್ಷ ನಾನು ಒಂದೊಂದು ಇಟ್ಟಿಗೆನೂ ಒಂದೊಂದು ಕಲ್ಲನ್ನು ಕಟ್ಟಿ ನನ್ನ ಆಸ್ಪತ್ರೆ ಕಟ್ಟಿದ್ದೀನಿ. ಅದನ್ನು ಕೌಂಟ್ ಮಾಡಿ ಕಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ನನ್ನ ಬೆವರಿನ ಹನಿಯಿಂದ ಕಟ್ಟಿದಂಥದ್ದು ನನ್ನ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಬಂದವರೆಲ್ಲ ಸಂತೋಷವಾಗಿ ವಾಪಸ್ ಹೋಗಬೇಕು ಅನ್ನೋದೇ ಒಂದೇ ಒಂದು ನನ್ನ ಭಾವನೆ. ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆಯ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂಥ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ. ತುಂಬ ಸಂತೋಷ, ಧನ್ಯವಾದ ನಿಮಗೆ. ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ, ಖಂಡಿತವಾಗ್ಲು ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ, ಕೆಲವರು ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ಥರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಓಕೆ, ಕೊನೆಯದಾಗಿ ನೀವು ವೈದ್ಯ ಆಗಿ ಮಾಡಬೇಕಾಗಿರೋ ಕೆಲಸ ಇನ್ನೂ ಏನಾದರೂ ಇದೆಯಾ ಅಂದ್ರೆ ಏನ್ ಹೇಳ್ಬೋದು? ಖಂಡಿತವಾಗ್ಲೂ ಇದೆ. ನಂಗೆ ಇನ್ನೂ ನಮ್ಮ ಆಸ್ಪತ್ರೆನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಒಳ್ಳೆಯ ರಿಯಾಯಿತಿ ದರದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು ಅಂತ ಆಸೆ ಇದೆ ನನಗೆ. ದುಡ್ಡಿಗಿಂತ, ನಾ ಹೇಳಿದ್ನಲ್ಲ, ದುಡ್ಡಿಗಿಂತ ಮುಖ್ಯ ಪ್ರೀತಿ. ಆ ಪ್ರೀತಿಯನ್ನು ಬೆಳೆಸ್ಕೋಬೇಕಾದ್ರೆ ಒಂದು ರಿಯಾಯಿತಿ ದರದಲ್ಲಿ, ತುಂಬ ಬಡತನದಲ್ಲಿ ಬರತಕ್ಕಂಥವ್ರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತೀನಿ. ಎಷ್ಟೋ ಸರ್ತಿ ಇನ್ಸ್ಟಾಲ್ಮೆಂಟಲ್ಲಿ ಅವರು ದುಡ್ಡು ಕಟ್ಟಿದ್ದಾರೆ ನನಗೆ. ರಿಯಾಯಿತಿ ದರದಲ್ಲಿ ಇನ್ನೂ ಕಮ್ಮಿ ಮಾಡಿ ಚಾರ್ಜಸ್ನ ಎಲ್ಲ ರೋಗಿಗಳಿಗೂ ಕೂಡ ಇದರ ಒಂದು ಸೂಕ್ತ ಅವಕಾಶ ಕಲ್ಪಿಸಿಕೊಟ್ಟು ಒಳ್ಳೆಯ ಕೆಲಸವನ್ನು ಮಾಡಿ ಮಾನವೀಯತೆ ಧರ್ಮವನ್ನು ಹೆಚ್ಚಿಸಬೇಕೆಂದು ಇಷ್ಟಪಡ್ತೀನಿ. ಖಂಡಿತ ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಖಂಡಿತ, ನೀವು ನಮಗೆ ತುಂಬ ಸಂತೋಷ. ನೀವು ಇಷ್ಟೊಂದು ಅವಕಾಶ ಕೊಟ್ಟಿದ್ದೀರಾ ನನಗೆ. ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ತು ನಾನು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ವೈದ್ಯರ ದಿನಾಚರಣೆಯ ದಿನ ನನ್ನನ್ನು ಒಂದು ಕರೆದು ಈ ಒಂದು 4 ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇದುವರೆಗೂ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.